75 ವರ್ಷದ ಶುಗರ್ ಪೇಷಂಟ್ ನಾಗಪ್ಪ ಅವರು. 75 ಓಲ್ಡ್ ಶುಗರ್ ಪೇಷಂಟ್, ಡಯಾಬಿಟಿಕ್ ಪೇಷಂಟ್ ನಮ್ಮ ಕ್ಲಿನಿಕ್ಗೆ ಬಂದಿದ್ದರು. ಅವ್ರಿಗೆ ಡಯಾಬಿಟಿಕ್ ಅಲ್ಸರ್ ಅಂದರೆ ಶುಗರ್ ಹುಣ್ಣಾಗಿದೆ, ತುಂಬ ಇನ್ಫೆಕ್ಟ್ ಆಗಿದೆ. ಎಷ್ಟು ಬ್ಯಾಡ್ ಇರ್ತದಂದರೆ ಸ್ವಲ್ಪ ಎಮ್ಕೆನೂ ಕಾಣಿಸ್ತಾ ಇದೆ, ಫುಲ್ಲಿ ಇನ್ಫೆಕ್ಟ್ ಆಗಿದೆ. ಒಂದು ಬೆರಳು ತುಂಬ ಇನ್ಫೆಕ್ಟ್ ಆಗಿದೆ, ಎಮ್ಕೆ ಕಾಣಿಸ್ತಾ ಇದೆ, ಮತ್ತು ಬೇರೆ 3-4 ಬೆರಳು ಕೆಂಪಾಗಿ ಊದ್ಕೊಂಡು. ಅವ್ರ ಡಯಾಬಿಟಿಕ್ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಇದು ಜಾಸ್ತಿ ಇನ್ಫೆಕ್ಟ್ ಆಗಿದೆ, ವಾಸಿ ಆಗಲಿಲ್ಲ, ಇದು ಆ್ಯಂಪ್ಯುಟೇಟ್ ಮಾಡಬೇಕು, ಅಂದರೆ ಕಟ್ ಮಾಡಬೇಕು, ಬೆರಳು ಕತ್ತರಿಸಿ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದರು. ಅವರು ತುಂಬ ಭಯಪಡಿಸಲಾಡಿದರು. ಯಾಕಂದರೆ ಅವ್ರ ವೈಫ್ ಸ್ವಲ್ಪ ಬೆಡ್ ರಿಟನ್, ಅವ್ರಿಗೆ ವಾಕರ್ ಸಹಾಯದಿಂದ ಅವ್ರು ನಡೆಯುತ್ತಾರೆ. ಹೆಲ್ತ್ ಇಶ್ಯೂಸ್ ಇವೆ. ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ನಾಗಪ್ಪ ಅವರೇ ಹಿಸ್ ಟೇಕಿಂಗ್ ಕೇರ್ ಆಫ್ ಹಿಸ್ ವೈಫ್. ಇವರೇ ಅಡುಗೆ ಮಾಡ್ತಾರೆ, ಹಿ ವಿಲ್ ಲುಕ್ ಆಫ್ಟರ್ ಹಿಸ್ ವೈಫ್. ಸೊ ಯಾರೋ ನಾಗಪ್ಪ ಅವ್ರಿಗೆ ಹೇಳಿದರು, ಹೋಮಿಯೋಪತಿ ಡಾಕ್ಟರಲ್ಲಿ ಹೋಗಿ ಕೇಳಬೇಕು, ಯಾವುದನ್ನು ಚಾನ್ಸ್ ಇರುತ್ತದೆ ಅಂತ. ಸೊ ಅವರು ಬಂದಿದ್ದರು. ಅಮ್ಮ, ನಾನು ತುಂಬ ಹುಷಾರಾಗಿರ್ತೀನಿ, ನಾನು ಹೆಲ್ತೆಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ, ಬಿಕಾಸ್ ನಮ್ಮ ವೈಫ್ಗೆ ನಾನೇ ಎಲ್ಲ ನೋಡ್ಕೊಬೇಕು. ಸೊ ಆಲ್ವೇಸ್ ಚಪ್ಪಲಿ ಯೂಸ್ ಮಾಡ್ತೀನಿ, ತುಂಬ ನಿಧಾನವಾಗಿ ನಡೆಯುತ್ತೇನೆ, ಹಾಗೇನೂ ಈ ಥರ ಆಗುತ್ತದೆ, ಏನು ಮಾಡಬೇಕು ಅಂತ ಕೇಳ್ತು. ಒಂದು ವಿಷಯ, ಇದು ಶುಗರ್ ಪೇಷಂಟ್ಸಲ್ಲಿ ಪಾದದ ನರಗಳು ವೀಕ್ ಆಗುತ್ತವೆ. ಸೊ ಮತ್ತು ರಕ್ತ ಸಂಚಾರವು ಲೆಗ್ಸ್ಗೆ ಕಡಿಮೆ ಆಗುತ್ತದೆ. ಸೊ ನಿಮಗೂ ಚಿಕ್ಕ ಗಾಯವು ವೆರಿ ಸೂನ್ ದೊಡ್ಡ ಹುಣ್ಣು ಥರ ಆಗುತ್ತೆ. ಓಕೆ, ಸೊ ಕಂಪಲ್ಸರಿ ಖಂಡಿತ ಈ ಶುಗರ್ ಪೇಷಂಟ್ಸ್ ನಿಮ್ಮ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇರಲೇಬೇಕು. ಆ್ಯಂಡ್ ನಿಮ್ಮ ಪಾದ ಡೈಲಿ ನಿಮ್ಮ ಕಾಲು ಪಾದವನ್ನು ಪರಿಶೀಲಿಸಬೇಕು. ನಾವು ಈ ಪೇಷಂಟ್ ಅವರು ನ್ಯೂ ಚಪ್ಪಲಿ ಪರ್ಚೇಸ್ ಮಾಡಿದ್ರು. ಅದು ಚಿಕ್ಕ ಶೂ ಬೈಟ್ ಥರ ಶುರುವಾಗಿದೆ, ಚಿಕ್ಕ ಶೂ ಬೈಟ್ ವಿಚ್ ಇಸ್ ನಾರ್ಮಲ್. ಹಿ ವಾಸ್ ನಾಟ್ ಕೇರ್ ಫ್ರೀ ಆರ್ ಸಮಥಿಂಗ್. ಚಿಕ್ಕ ಶೂ ಬೈಟ್ ಸ್ಟಾರ್ಟ್ ಆಗಿದೆ, ಅದು ಈಸಿಲಿ ವೆರಿ ಸೂನ್, ಜಸ್ಟ್ 1 ತಿಂಗಳಲ್ಲಿ ಇಷ್ಟು ದೊಡ್ಡ ಹುಣ್ಣು ಥರ ಆಗಿದೆ, ಬೋನ್ನು ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇವರು ವೆರಿ ಕ್ರಾನಿಕ್ ಶುಗರ್ ಪೇಷಂಟ್, ಬಟ್ ನಾವು ಇವ್ರ ಶುಗರ್ ಸರಿಯಾಗಿ ಕಂಟ್ರೋಲ್ ಇಲ್ಲ. ಸೊ ನಮ್ಮ ಹತ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು, ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ವಿ ಸ್ಟಾರ್ಟೆಡ್. ವಿತಿನ್ ದಿಸ್ ಶುಗರ್ ವಾಸ್ ಬ್ರಾಟ್ ಅಂಡರ್ ಕಂಟ್ರೋಲ್. ಶುಗರ್ ಕಂಟ್ರೋಲ್ ಆಗಿದೆ, ಶುಗರ್ ಕಂಟ್ರೋಲ್ ಆಗಿದೆ. ಮತ್ತು ಇದು ಡೈಲಿ ಡ್ರೆಸ್ಸಿಂಗ್ ಪ್ಲಸ್ ಹೊಸ ಟಿಶ್ಯೂ ಫಾರ್ಮೇಷನ್ ವಿತಿನ್ ಜಸ್ಟ್ 2 ವೀಕ್ಸ್, 2 ವಾರದಲ್ಲಿ ಆ ಗಾಯ ಸ್ಲೋಲಿ ಹೀಲಿಂಗ್ ಶುರು ಆಗಿದೆ. ಆ್ಯಂಡ್ ದಿಸ್ ಕಂಟಿನ್ಯೂಡ್, ಚೆನ್ನಾಗಿ ಟಿಶ್ಯೂ ಫಾರ್ಮೇಷನ್ ಸ್ಟಾರ್ಟ್ ಆಯಿತು. ಆ್ಯಂಡ್ 4-5 ತಿಂಗಳಿನಲ್ಲಿ ಕಂಪ್ಲೀಟ್ಲಿ ಈ ವೂಂಡೆಲ್ಲ ಹೀಲ್ ಆಗಿದೆ. ಅವರ ಬೆರಳು ಎಲ್ಲ ಕಂಪ್ಲೀಟ್ಲಿ ನಾರ್ಮಲ್ ಆಗಿದೆ. ಹಿ ವಾಸ್ ಸೋ ಹ್ಯಾಪಿ ಜಸ್ಟ್ ಇನ್ 4 to 5 months. ಓಕೆ, ಆ್ಯಂಡ್ ಟ್ರೀಟ್ಮೆಂಟ್ ಕ್ಲೋಸ್ಡ್. ಮತ್ತು ಆಫ್ಟರ್ 3 months ಅಗೇನ್ ಹಿ ಕೇಮ್ ಟು ದ ಕ್ಲಿನಿಕ್. ಒನ್ ಡೇ ಹಾಲು ತಗೋಕೆ, ಮಿಲ್ಕ್ ಪ್ಯಾಕೆಟ್ ತಗೋಕೆ ಒಂದು ಮಾರ್ನಿಂಗ್ ಹಿ ವಾಸ್ ಗೋಯಿಂಗ್. ಆ್ಯಂಡ್ ನಮ್ಮ ಪೇಷಂಟ್ ಬ್ಯಾಡ್ ಲಕ್, ಒಂದು ಕೌ ಅವರನ್ನು ಡಿಕ್ಕಿ ಹೊಡಿತು. ಇವರು ಬಿದ್ದೋಗಿದ್ರು, ಮತ್ತು ಚಿಕ್ಕ ಗಾಯ ಆಗಿದೆ. ಆ್ಯಂಡ್ ಹಿ ಕೇಮ್ ಟು ದ ಕ್ಲಿನಿಕ್. ಸೊ ಇಟ್ಸ್ ಅ ಹೊಸ ಚಾಲೆಂಜ್ ಫಾರ್ ಹಿಮ್ ಆ್ಯಂಡ್ ಫಾರ್ ಮೀ ಆಲ್ಸೋ. ನೀವೆಲ್ಲರೂ ನಮ್ಮ ನಾಗಪ್ಪ ಅವರು ಬೇಗ ಗುಣವಾಗಿರಲಿ ಅಂತ ವಿಶ್ ಮಾಡಿರಿ. ಹಾಗೆ ಈ ಸಮಾಚಾರವನ್ನು ನಿಮ್ಮ ಪ್ರೀತಿಯರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.